ಆವಾಗ್ಲಿಂದ ಕುಂದು ಕುಂದು ಸಾಕಾಗ್ಬಿಟ್ಟೈತೆ. ನನ್ನ ಫ್ರೆಂಡ್ ಒಬ್ಳಿಗಳನ್ನ ತೋರಿಸ್ತೀನಿ ಬನ್ನಿ. ಯಾವ್ಯಾವ ಸಂಗೀತ ಕುಂದು ಅವಾಗ್ಲಿಂದ? ನೀನೆ. ನೀನೆ ಇರ್ಲಿ, ಹೇಳಿ ಪರವಾಗಿಲ್ಲ. ವಿಡಿಯೋ ಎಲ್ಲ ಮಾಡಬೇಡ ನೀನು, ಈಗ ಹೇಳಿದ್ದೀನಿ. ನೋಡಿ ಇವಳೆ ಚೆನ್ನಾಗಿ ಕುಣಿತಾಳೆ. ಆಮೇಲೆ ಲಾಸ್ಟಿಗೆ ಕಾಲು ನೋವು ಹೊಟ್ಟೆ ನೋವು ಅಂತ ಮನಿಕತ್ತಾಳೆ. ಯವ್ವ ಮಕ್ಕ ತೋರ್ಸು ಮತ್ತೆ. ನಾನು ತೋರ್ಸಲ್ಲ. ಪರವಾಗಿಲ್ಲ, ತೋರಿಸೆ. ಇರಲಿ, ಯಾವಾಗಲೂ ಇವ್ರ ಜೊತೆಯಿಂದ ವೀಡಿಯೋ ಮಾಡೋದು ನಾನು. ಮಕ್ಕ ತೋರಿಸ್ತೇ ಇಲ್ಲ. ಏನು ಮಾಡೋಣ, ಇವಳು ತೋರಿಸ್ತೀನಿ. ಹಾಯ್ ಮಾಡೋಣ. ಅವಳು ತೋರಿಸಲ್ಲ. ನಮಗೆ ನಾಚಿಕೆ. ಯಾವಾಗ ಮುಚ್ಕೊಂಡು ಮುಚ್ಕೊಂಡು ಏನು ಮುಚ್ಕೋಬೇಕು, ಅದು ಮುಚ್ಕೊ. ವಿಡಿಯೋ ಮಾಡ್ತೀನಿ, ಮುಚ್ಕೊಂಡು ನೀಟಾಗಿ ಮಾತಾಡ. ಜಸ್ಕತೀನಿ ಲೋಪರ್ ಮುಂದೆ ಎಂತೋಳು ತಗೋ. ನಾನು ನಿಜ ವಿಡಿಯೋ ಮಾಡಿದ್ರೆ ನಾನು ಬರೋದಿಲ್ಲ ಅಂತೀನಿ. ಆಯ್ತು ಕಣ, ವಿಡಿಯೋ ಮಾಡೋದು ಬರಲ್ಲ. ನಿನ್ನೇನು ತೋರಿಸಲ್ಲ, ನಾನು ಹೊಚ್ಚೆ ತಲೆಗೆ. ಆಯ್ತು ಬರೀ, ನಾನು ಮುಖಕ್ಕೆ ಇಟ್ಕೊತೀನಿ ಬರೀ. ಅಮ್ಮ ಕೂದು ಕಣಗ್ಯ ಎಣ್ಣೆ ಹಚ್ಚುಂದ್ರೆ ಹೆಂಗಾಡ್ತಾಳೆ. ಏನಾರಾಗಲಿ ಒಂದು ದಿವಸ ಕಾಡ್ದಾಗ ಒಂದು ತೋರಿಸ್ತೀನಿ ಸುಮ್ಮನೆ. ಏನ ಅವಳು ನಾನೇ ಚಿಪ್ಪ ಸುಂದ್ರಿ ಅಲ್ಲ, ಅವಳು ಹೇಳ್ಕೊತಾವಳೆ. ಲೇ ಸಿಟ್ಟಿದ್ರೆ ಬೇರೆಯವ್ರ ಕೈ ತಿರ್ಸ್ಕೊ, ನನ್ನ ತಲೆ ಮೇಲೆ ತಿರ್ಸ್ಕೊತೀಯ. ಲೇ ನೋಡಿ ಗೈಸ್ ಹೆಂಗೆ ಎತ್ತಾಳೆ ನೋಡಿ ಕೂದ್ಲ. ಕೂದಲು ನೀನು ಕರೆಕ್ಟಾಗಿ ಕೂತ್ಕೊ, ಮುಂದಕ್ಕೆ ಹೋಗ್ತು. ಸಾಕಾ? ಎಣ್ಣೆ ಹಚ್ಕೊಡ್ತಾರಂತಹ ನೇತ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಆರ್ಕೆಸ್ಟ್ರಾದಲ್ಲಿ ಮತ್ತು ಎಲ್ಲೆಲ್ಲೇ ತುಂಬು ಸಮಾರಂಭದಲ್ಲಿ ಹೇಳ್ತಾರಲ್ಲ, ಹಂಗೆ ನಾನು ನೋಡಿ ಹೇಳ್ತಾ ಇದ್ದೀನಿ. ಇವಳನ್ನ ಎಣ್ಣೆ ಹಚ್ಕೊಡ್ಬ ಅಂತ ನಾನು ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಉಟ್ಕೋಬೇಕು, ನೀನು ತಮ್ಮ ಕೆಲಸ ಆಗಬೇಕು ಅಂದ್ರೆ ಕತ್ತೆ ಕಾಲು ಹಿಡ್ಕೊ. ಹೋಗಾರ ನೀ ಕತ್ತೆ ಅಂತ ಒಪ್ಕೊಂಡ ಮಚಾ. ಯಾ ಕತ್ತೆ ಕೆಲಸ ಮಾಡುತ್ತೆ, ಮಿಕ್ಕ ಜನಗಳು ಅದು ಮಾಡೋದ. ಇಂಡೈರೆಕ್ಟಾಗಿ ನನಗೆ ಕಂಬಳಕಾಯಿ ಕಳ್ಳಂಗೆ ಯಾಕೆ ಹೆಗ್ದು ಮುಡ್ಕೊಂಡು ನೋಡ್ತೀನಿ. ಕದ್ದಿರೋ ನೋವಲ್ವಲ್ಲ ಅದಕ್ಕೆ. ಏನು ಕದ್ದಿರೋ ನೋವಲ್ವಲ್ಲ ಅದನ್ನ ಅದಕ್ಕೆ. ನಿಂಗೆ ಕೂದಲಿಗೆ ಹಚ್ಚೋ ಬದಲು ನಾನು ತಲೆಯೊಳಗೆ ಖಾರ ಹಚ್ತೀಯಾ? ಅಮ್ಮ ನೇತ್ರ ಏನಾದರೂ ನಾನು ಚೆನ್ನಾಗಿ ಎಣ್ಣೆ ತಿಕ್ಕಿದ್ರೆ ಕ್ಲೀನಾಗಿ ಮಸಾಜ್ ಮಾಡಿ ಅವಳಿಗೆ ಹೊಡಿತಾಳೆ. ನಾನು ನೋಡಿದ್ರೆ ಇವ್ರು ಯಾರೋ ತಡ್ಕೊಳ್ಳೋದೇ ಇಲ್ಲ, ಆದರೂ ಹೊಡಿಯಲ್ಲ. ಯಾಕೆ ಗೊತ್ತಾ? ಎಣ್ಣೆನಾದ್ರು ಕ್ಲೀನಾಗಿ ನೆಟ್ಟಿಗೆ ನನಗೆ ಪೂರ್ತಿಯಾಗಿ ಇಷ್ಟ ಆಗೋ ಥರ ಏನಾದ್ರು ತಿಕ್ಕಿದ್ರೆ ನಾನು ಅವಳಿಗೆ ಅರಿಸ್ತೀನಿ. ಏನಂತ ಅಂತಂದ್ರೆ ಏನಂತ ಬೇಕು ನಿಂಗೆ? ಏನು ಒಳ್ಳೆ ಗಂಡ ಸಿಗಲಿ ಮುಂದಿನ ಜೀವನದಲ್ಲಿ ಬೈದ ಕೊಡು, ಅದೇ ಇಲ್ಲ ಏನು ಬೇಡ, ಸಿಗ್ತಾರೆ ಸಿಗೋರು. ಏನಾರು ತಕ್ಕೊಡ್ಬೇಕಾ? ಯಾವ ತಿಂಡಿ ಕೋತಿ ಅಷ್ಟು ಮೊಸರು ಕುಡಿತಾಳೆ. ಅರ್ಧ ಲೀಟ್ರ್ ಖಾಲಿ ಮಾಡ್ಬಿಟ್ಟು ತಂದಿದ್ನಾ? ಊಟಕ್ಕೆ ಹಾಕೊಂಡಿದ್ದಾರೆ ಇವು. ಖಾಲಿಯಾ? ನಾನು ನಿನಗೆ ಊಟಕ್ಕೆ ಹಾಕ್ಲಿ ಅಂತ ಬಿಟ್ಟಿದ್ದೀನಿ. ತಕಡ ಎಂಟುಗಳು ನನ್ನ ಹಣಗಳು ಕಣ ಬೇಕಾರೆ ಅಲ್ಲಿ ಮೇಲಗಡೆ ಕುತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅಲ್ಲೇ ಹೇಳ್ದೆ ಅವಳಿಗೆ ಹಂಗಂತ. ಮೊದಲೇ ಹೇಳಿ ನಾನು ಊಟಕ್ಕೆ ತಗೊಳ್ಳಿ, ನಾನು ನೀವೆಲ್ಲ ತಗೊಂಡೋಗಿದ್ರೆ ಮೇಕೆ ಅಂದ್ಬಿಟ್ಟು ತಗೊಂಡು. ಇಲ್ಲೇನು ಹೆಂಗೆ ಅವಳು ಹಂಗೆ ಅಂತಿದ್ಲ ಅಲ್ಲಿ. ಆಮೇಲೆ ಅದಕ್ಕೆ ನೇತ್ರ ತಿಂತಾಳೆ ಬಿಡು, ಅವಳಿಗೆ ಇಷ್ಟ ಅಂತ ಅಂದೆ. ನೆಕ್ಸ್ಟು ನಿಂದೆ ಮೊಸರು ತರೋದು. ಕಳ್ಳ ಹೊಡಿರು 3 ದಿವಸದಿಂದ ನನ್ನ ಕೈಲೇ ತರಿಸ್ತವ್ರೆ. 3 ದಿವಸ ಯಾಕೆ? 2 ದಿವಸನಾ? 2 ಸತಿ. ಓ ಯಾಕಪ್ಪ ಅವತ್ತು ನನ್ನ ದುಡ್ಡೆಲ್ಲ ಕಡೆ 3 ಸತಿ. ಇಲ್ಲ 2 ಸತಿ ಹಂಗಂತೀಯ? ಇನ್ನೂ 2 ಸತಿ ತಂದು ದುಡ್ಡು. ನಂಗೆ ಹೆಂಗೆ ಯಾವ್ಯಾವ ರೀತಿ ಏನು ಮಸಾಜ್ ಮಾಡ್ತಾಳೆ ಹಂಗೆ ನೋಡಿ ನೀವು ಮಾಡೋದು ಕಲ್ತ್ಕೊಳ್ಳಿ. ಹಿಂಗೆ ಕೆರ್ದ ತಲೆನ ತೆಗಿ ಇದು ಮಾಡಂಗೆ. ಎಲ್ಲಿ ಇಡಂಗೆ? ನಿಮ್ಮ ಮುಖ ಬಂದಿಲ್ಲ ಬುಡ್ಡೆ, ಯಾಕೆ ಅಷ್ಟೊಂದ್ರೆ ಎದುರ್ಕೋತಿದ್ಯಾ? ಆಮೇಲೆ ಬೈತಾರೆ ಪಾಪ. ಎಷ್ಟೋ ಜನಗಳಿಗೆ ವಿಡಿಯೋ ಮಾಡೋಕ್ಕೆ ಹೆದರಿಕೆ ಅವ್ರ ತಂದೆ ತಾಯಿಗಳಿಂದ ಅಲ್ವಾ? ಲೇ ನಮ್ಮನೆ ಬೈಯಲ್ಲ, ನಾನೇ ಮಾಡೋದ ಕಣ, ಮುಚ್ಕೊಂಡು ಕೂತ್ಕೊ. ನಮ್ಮಮ್ಮನೆ ರೀಲ್ಸ್ ಮಾಡುವಂಥದ್ದು. ಮತ್ತು ನಿನಗೆ ಅಂತ ಗೊತ್ತಾ? ನಾನು ಮಾಡ್ತೀನಿ, ಪೋಸ್ಟ್ ಮಾಡೋದು ಅಷ್ಟೇ. ನಿಂದಂಗೆ ಡ್ಯಾನ್ಸ್ ಆಗುತ್ತಾ ಮಾಡ್ತಾಳೆ ಗೊತ್ತಾ? ನಿಜವಲ್ಲ ಯಾವ ಥರ ಒಂದು ದಿವಸ ಅವಳು ಕಣ್ಣಿಗೆ ಕಾಣ್ದಂಗೆ ಅವಳು ಮಾಡಿರೋದು ನಾವು ಜೊತೆ. ನಾನು ಇವಳಿಗೆ ಕಣ್ಣಿಗೆ ಕಾಣಂಗೆ ಡ್ಯಾನ್ಸ್ ಮಾಡೋದ್ರಿಂದ ಯಪ್ಪ ಚಿನ್ನಮ್ಮ ಉರಿತೈತೆ ಕಣೆ ಯಪ್ಪ. ಎಣ್ಣೆ ತಿಕ್ಕಿ
ಬರೀ ಏನ್ ಬೇಕಾ ಎಣ್ಣೆ ಸಿಗ್ತಿದೆಯಲ್ಲ. ಏನು ಬೇಕು ಅಂತನಾ? ಎಸ್, ಕೈಲಿ ಫೋನ್ ಇಟ್ಕೊಂಡು ನೋಡೋಣ ಮುಕ್ತಲ್ಲಿ ಎಷ್ಟು ಏನಾದ್ರು ಗುಳ್ಳೆ ಐತೆ ನೋಡ್ಕೊಳ್ಳಿ. 1 2 ಹಾಸ್ಟೆಲ್ ನಾವು ಮಾಡೋದೇ ಸ್ನಾನ ಕೆಲಸ ಅಂತ. ಮಾಡ್ಕೋಬೇಕು ನಾನು ಇನ್ನು. ಸ್ನಾನ ಮಾಡೋದು ದೊಡ್ಡ ಕೆಲಸ. ಹೆಂಗೆ ಗೊತ್ತಾ, ಹೀಟ್ರಲ್ಲಿ ಮಾಡಬೇಕಾ, ಅದು ಹೀಟ್ರದ್ದು ಹೆಂಗಾರ ಆಗಲಿ, ಸೋಲಾರ್ದಲ್ಲಿ ನೀರೇ ಬರೋಲ್ಲ. ಇಷ್ಟೆಲ್ಲ ಬಿಸಿಲೆಲ್ಲ ಇದ್ರೂ ಅದು ಬರೋದೇ ಇಲ್ಲ. ಏನು ಮಾಡೋದು? ಅದು ಆಫ್ ಮಾಡೋದು. ಅಕ್ಕ ಆಫ್ ಮಾಡ್ತೀವಿ. ಏನ್ನ ಪಾಪ ಇನ್ನು ಇವಳು ಇನ್ನೇನು ಸ್ನಾನಕ್ಕೆ ಹೋಗೋಳು. ಅವಳು ಏನು ಮಾಡ್ತಾಳೆ, ತಣ್ಣೀರು ಇಟ್ಕೊಂಬತ್ತಾಳ ಪಾಪ. ಲೇ ಹೀಟ್ರ್ ಹಾಕಳೆ ಐತಲ್ಲ ನೋಡಿ ನಮ್ಮ ಹಾಸ್ಟೆಲ್ ಜೀವನ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಇಲ್ಲಿರೋರ್ನ ಆ್ಯಕ್ಚುಲಿ ಯಾರು ನಂಬಾರ್ದು. ಇವಳನ್ನಂತೂ ಮೊದಲೇ ನಂಬಾರ್ದು. ನನ್ನ ಮುಚ್ಕೊಂಡು ಕುತ್ಕೊಂಗೆಲ್ಲ ಹೇಳ್ಬಾರ್ದು ಬೇರೆ ಬಗ್ಗೆ. ನಾನು ಹೇಳ್ತಿರೋದು ಪೀಪಲ್. ಅವರು ನಿಮ್ಮ ಬಗ್ಗೆನೇ ಮಾತಾಡೋದು, ನಿನಗೆ ಹೆಂಗೆ ಬಿಡ. ನನ್ನ ಬಗ್ಗೆ ಮಾತ್ರ ನಾನು ಹೆಸರು ಹೇಳಿದ್ದೀನಿ. ಯಾವತ್ತೂ ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು, ಅದು ಎಕ್ಸ್ಪೆಷಲ್ ವಿಡಿಯೋ. ಇನ್ನೊಬ್ರ ಬಗ್ಗೆ ಏನು ಹೇಳಿಲ್ಲ ಕಣೆ ನಾನು. ಇದೊಂದು ತೋರ್ಸೋದು ಇರೋದನ್ನ ಹೇಳ್ಬೇಕು. ಯಾಕೆ ಗೊತ್ತಾ, ಅವಾಗಾದ್ರೂ ಅವ್ರ ಮುಂದೆನೇ ಹೇಳ್ಬೇಕು, ಅವ್ರಿಲ್ಲದೆ ಹೇಳ್ಬಾರ್ದು. ನಾನು ಅವ್ರಿದ್ದಾಗಲೇ ಹೇಳ್ತೀನಲ್ಲ, ಅವ್ರ ಮುಂದೆನೇ ಹೇಳ್ತಿರ್ತೀನಲ್ಲ. ಅವ್ರು ಅರ್ಥ ಮಾಡ್ಕೊಳ್ದವ್ರು ನಾನೇ ಮಾಡೋಕ್ಕಾಗುತ್ತೆ. ಅದನ್ನ ನಾನು ಹೇಳಕ್ ಹೋಗಿರೋದು. ಇದ್ದಾಗ ಮಾತಾಡಲ್ಲ ಅಂತಾರೋ, ನಾವಿಲ್ಲ ಹೋದಾಗ ಮಾತಾಡ್ತಾರೆ ಅಂತ. ನಾನು ಇದ್ದಾಗ ಏನಾದರೂ ಮಾತಾಡಲಿ ನನ್ನ ಬಗ್ಗೆ, ಆಗದಿಲ್ಲ. ಅಂಥ ಬಟ್ಟೆ ಇಕ್ತಾಳೆ, ಇಂಥ ಬಟ್ಟೆ ಅಂತ ಹಿಂದೆ ಮಾತಾಡ್ತಾರೆ. ಮುಂದೆ ಅವ್ರ ಕಲಿ ನಂದೊಂದು ಆಗಲ್ಲ. ಏನಂತ ನೀವು ಮುಂದೆನೇ ಹೇಳ್ತಾರಲ್ಲ ಅವರು. ಎಲ್ಲಿ ಹೇಳ್ತಾರೆ ಮುಂದೆ? ಅದೇ ಹೇಳ್ತಾಯಿಲ್ಲ ಕಣೆ. ನಾನು ಬಟ್ಟೆಗಳು ಇಕ್ಕೋತೀನಿ ಗೊತ್ತಾ, ಉರಿ ಅವ್ರಿಗೆ. ನಾನು ಹೋದಾದ್ಮೇಲೆ ಮಾತಾಡ್ಕೊತಾ ಇರ್ತಾರೆ. ನಂಗೆ ಎಷ್ಟು ಜನ ಬಂದು ಹೇಳೋರು ಗೊತ್ತಾ, ಏನು ಮಾಡೋಕ್ಕಲ್ಲ. ಆಮೇಲೆ ನಾನು ಫಸ್ಟ್ ಬಂದಾಗ ಓದ್ಕೊತಿದ್ನ 3 o'clock ಗೆದ್ದು. ಏನೇ ಅದನ್ನು ಎಷ್ಟು ವರ್ಷ ಎಷ್ಟು ದಿನ ನೋಡ್ತಾಳೆ, ನಾವು ಬಂದು ದಬಾಕಿರೋದು ನೋಡಿದ್ದೀವಿ ಅಂತೆಲ್ಲ ಮಾತಾಡೋರೆ. ಅದಕ್ಕೆ ಬೇರೆ ಸ್ವಲ್ಪ ಜನ ಉಪ್ಪು ಹುಳಿ ಹಿಂಡಕ್ಕೆ ಬೇರೆ ಅದ್ರ ಜೊತೆಗೆ. ಕೂದಲು ತುದಿಗೂ ಹಾಕ್ಬೇಕಾಗಿದ್ದೀಗಪ್ಪರ. ಎಲ್ಲಿಗಾರ ಹಾಕು, ತಲೆಗೆ ಹಾಕು. ಜಾಸ್ತಿ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ಜಾಸ್ತಿ ಅಂಥ ಜನಗಳಿರ್ತಾರೆ ಕಣೆ. ಅಂಥ ಜನಗಳನ್ನ ಪಾಪ ತಿಳಿಸಿ ನಮ್ಮ ಸೋಷಿಯಲ್ ಮೀಡಿಯಾವ್ರಿಗೆ ಹೇಳ್ಬೇಕು. ಹಂಗೆಲ್ಲ ನೀವು ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು. ಯಾರು ನಂಬಿಕೆ ಅನ್ನೋ 3 ಪದನ ಯಾರಿಗೂ ಕೊಡೋಕೆ ಹೋಗ್ಬಾರ್ದು. ಮನೆ ಬಿಟ್ಟು ಸ್ನಾನ ಮಾಡ್ತೀವತ್ತಾ? ಇಲ್ಲ, ನಾಳೆ ನೋಡ್ಕೋತೀಯ. ನಾನು ಡೈಲಿ ಸ್ನಾನ ಮಾಡಿ ಮುಂಚೆ ನಂಗೆ ಹುಷಾರಿಲ್ದಂಗೆ ಆದಂಗಿಂದ ಮಾಡ್ತಾಯಿಲ್ಲ. ಗಟ್ಟಿಯಾಗೋಗೈತೆ. ನಿನ್ನ ಕೈ ಶಾಕ್ತಿಂದ ಉಜ್ಜು, ಆವಾಗದು ಇದಾಗುತ್ತೆ, ಎಣ್ಣೆ ಆಗುತ್ತೆ. ನೀನು ನಂಗೆ ತಲೆಗೆ ಅಷ್ಟೇ ಪಾಪ, ನೀನು ಕೂದಲಿಗೆ ಅಷ್ಟೈತಿ ಅನಿಸುತ್ತೈತೆ ನನಗೆ ಯಾವಾಗಲಿಂದ. ತಲೆ ಅಂದರೆ ಯಾವ್ದು ಹೇಳು? ಇದು ತಲೆ ಅಂದರೆ ತಲೆ ಅಂದರೆ ಇದಂತೆ ಇದು ಕಣೆ ಒಳಗಡೆ ಇರುತ್ತಲ್ಲ. ಬಂದಿಲ್ಲ ಕಣು ಬಾರೆ. ಬಂದರೆ ನೀನು ಕಟ್ ಮಾಡೋದು ಬಗ್ದಾಕೆ. ಅದಕ್ಕೆ ತನ್ನು ತಾಕೋಸ್ಕೊ ಸುಮ್ಮನೆ ನಂಗೆ ಬರಲ್ಲ ಹಾಕೋಕ್ಕೆ ಅಂತ. ಅವರಿಗೆ ಯಾವಾಗಲೂ ನನ್ನ ವಾಯ್ಸೇ ಕೇಳಿಸುತ್ತೆ. ಹರ್ಷಿತಾ ಗಲಾಟೆ ಮಾಡಬೇಡ ಕಣಪ್ಪ. ಹರ್ಷಿತಾ ನಿಧಾನ ಮಾತಾಡ್ತೀನಿ, ನೀನು ಎಷ್ಟು ನಿಧಾನ ಮಾತಾಡ್ತೀಯ. ಅಯ್ಯೋ, ಇಂಥ ಫ್ರೆಂಡ್ಸ್ ಇರಬೇಕು. ಮಕ್ಕನಾರು ತೋರಿಸಿ ಹೋಗ್ಲಿ, ಹಂಗೆ ಮಾಡೋದು ಬೇಡ. ನೋಡೋಣ ಇವತ್ತು ಎಷ್ಟೊತ್ತಕ್ಕ ಎಣ್ಣೆ ಇಷ್ಟಾಳೆ ಅಂತ. ಅಯ್ಯೋ 6 ನಿಮಿಷ ಆಯ್ತೆ. 6 8ರಿಂದ ನಿನ್ನ ಕರೆಯೋದೇ ಆಯ್ತು. ನಾನು ಸ್ವಲ್ಪ 8 ನಿಮಿಷ ಆಯಿತು. 8 ನಿಮಿಷದಿಂದ ನಿನ್ನ ಕರಿತಾನೆ ಇದ್ದೀನಿ. ಏನು 8 ನಿಮಿಷದಿಂದ ಕರಿತಾನೆ ಇದ್ದೀನಿ. ಎಲ್ಲಿಗೆ? ಬಾ ಎಣ್ಣೆ ಹೆಚ್ಚಕ್ಕೆ ಅಂತ. 8 ನಿಮಿಷಕ್ಕಲ್ಲ, 2 ಸತಿ ಕರ್ತೀವಿ. 2 ಸತಿ ಆಗ್ತೇನೆ ನಮ್ರತ. ಇವತ್ತಿನ ಕಾಲ ಸಾಂಗ್ ಹುಡ್ಕೊಳ್ಳ ಬಿಡಿ. 2 ಸಾಂಗ್ ಅಂತ ಹೇಳೋರು ಸ್ಟೋರಿ ಹಾಕಕ್ಕೆ. ಇವಳೇ ನಿಜವಾಗ್ಲೂ ನಮ್ಮ ಅಜ್ಜಿ
ಎಣ್ಣೆ ಹೆಚ್ಚೋ ಕರಿಯೈದು ಕಣೆ, ಬಾರ್ಸಿತ ಎಣ್ಣೆ ಹಚ್ತೀನಿ ಅಂತ. ಇವಾಗಂತೂ ನಾನೇ ಎಣ್ಣೆ ಹೆಚ್ಚಕ್ಕೆ ಕರೆದ್ರೂ ಯಾರು ಬರಲ್ಲ. ಏನೇ ಅದು ಮಿಸ್ ಯುವರ್ ಗ್ರ್ಯಾಂಡ್ ಮದರ್ ಅಂತ ಅದನ್ನ ಹೇಳಲೇಬೇಕು ಅಂತ ಏನಿಲ್ಲ. ಮನ್ಸಲ್ಲಿ ಸಾಕೊಂತೀವಿ. ನೀವು ಹೇಳ್ಬೇಕಾಗಿರೋದು ಹೇಳಲ್ಲ, ಹೇಳ್ಬಾರ್ದಾಗಿರೋದು ಹೇಳ್ತೀರ. ಏನು ಹೇಳ್ಬೇಕಾದ್ರೆ ಏನು ಹೇಳಿದ ಜನಗಳು ಹೆಂಗಿರ್ತಾರೆ ಅಂತ. ಅದನ್ನೇನು ಹೇಳಲೇಬೇಕು ಅಂತ. ಹೌದು, ಹೇಳಲೇಬೇಕು. ಆಮೇಲೆ ನಿಂಗೆ ಗೊತ್ತಿರೋಂಗೆ ಪಾರ್ಶಿಯಾಲಿಟಿ ನೀನೇ ನೋಡಿದ್ಯಲ್ಲ, ಅವ್ರಿಗಂತಾರೆ ಇವ್ರಿಗಂತಾರೆ. ನಾನು ನೋಡಂಗೆ ಯಾರು ಮಾಡಿಲ್ಲ. ನಾನು ನೋಡಂಗೆ ಯಾರು ಮಾಡಿಲ್ಲ. ನೀವು ಬಂದಿರೋದಿನ್ನು ಇವಾಗಲ್ವ, ಗೊತ್ತಾಗುತ್ತೆ. ಇವಾಗ ನೆನ್ನೆ ಮೊನ್ನೆ ಬಂದ, ಅದು 1.5 ತಿಂಗಳಾಯ್ತು ನಮ್ಮ. ಹೇಳಿ ಇವಾಗ ನಮ್ಮ ಮಹೇಶಕ್ಕೆ ಬರಲೇವಲ್ಲ. ಇಲ್ಲ, ಐಶು ಅಕ್ಕ ಆಗ್ಬೇಕು ಅವಳು. ಅಂದರೆ ನಂದು ಅವಳದು ಒಂದು ದಿವಸ ಬರ್ತಾಳೆ. ಸರಿ ಆಯ್ತು, ಬರ್ತಾಳೆ. ನನ್ಗಿಂತ ಅವಳು 1 ವರ್ಷ ದೊಡ್ಡಳು. ಅವಳು 1 ವರ್ಷ ದೊಡ್ಡಳ. ನಾನು 2008 ಅವಳು 7. ನಾನು 8 ನೀನು 8 ವಿಡಿಯೋದಲ್ಲಿ ಹಾಕ್ಬೇಡ ಅದನ್ನು. ಆಯಿತು, ಅಲ್ಲ ನೀನು 8 ಏಕೆ? ಅಂದರೆ ನಮ್ಮೂರಲ್ಲಿ ನಮ್ಮ ಸ್ಕೂಲ್ ಮುಚ್ಚೋಗುತ್ತೆ ಅಂತ ನಮ್ಮಲ್ಲಿ ಬೇಗ ಸೇರಿಸಿದ್ರು. ಈಗ ನೀನು ಸೇರಿಸ್ಕೊಂಡು ತಕ್ಕ ಮುಚ್ಚೋಯ್ತಾ? ಮುಚ್ಚೋಲಿಲ್ಲ, ಇನ್ನೂ ಓಡ್ತೈತೆ. ಅಂದರೆ ಕಡಿಮೆ ಜನ ಇದ್ರಲ್ಲ ಇವಾಗ. ಹಾಂ, ಅದಕ್ಕೆ ಸ್ಕೂಲಲ್ಲಿ ಬೇಗ ಸೇರಿಸ್ಕೊಂಡ್ರು. ನಾನು ನನ್ನ ಫ್ರೆಂಡು. ಯಾರ್ಯಾರು ನಿಮ್ಮ ಫ್ರೆಂಡು? ಅವಳು ಇನ್ನೊಬ್ಳು ಅಮ್ಮು ಅಂತ ನನ್ನ ಫ್ರೆಂಡ್ ನಮ್ಮೂರಲ್ಲಿ. ನಾನು ಅವಳು ಇಬ್ಬರೇ ಇದ್ದಿದ್ದು. ಚೆನ್ನಾಗಿ ಓದಿರಾ? ನಾವು 1ನೇ ಕ್ಲಾಸಲ್ಲಿ ಹೆಂಗೆ ಓದ್ತೀವಿ? ಅಲ್ಲ ಕಣೆ, ನೀವೇನೋ ಎಷ್ಟು ಜನ ಇದ್ರು ಅಂತ ಅಂದಾಜು ಅಂತ ಹೇಳ್ತಿರೋದು. ನಾನು ಅವಳು ಇಬ್ಬರೇ. 1ನೇ ಕ್ಲಾಸಿಗೆ ಇಬ್ಬರಳೆಯ? 2ನೇ ಕ್ಲಾಸಿಗೆ ಬಂದರೂ ಇಬ್ಬರಳೆಯ? 5ನೇ ಕ್ಲಾಸಿಗೆ ಬಂದರೂ ಇಬ್ಬರಳೆ. ಓ, ಬೇಜಾರಾಯ್ತಿರ್ಲಿಲ್ಲ? ಯಾಕೆ ಬೇಜಾರಾಗೋದು? ಇಬ್ಬರಲ್ಲಿ ಯಾರು ಚೆನ್ನಾಗಿ ಓದಿರಿ? ಅವಳೇ ಚೆನ್ನಾಗಿ ಓದೋಳು. ಅಂದರೆ ಅವಳು ಇಂಗ್ಲೀಷ್ ಚೆನ್ನಾಗಿ ಓದೋಳು, ನಾನು ಮ್ಯಾಥ್ಸ್ ಚೆನ್ನಾಗಿ ಓದೋಳು. ಇವಾಗ ಅವಳು ಇಂಗ್ಲೀಷ್ ಚೆನ್ನಾಗಿ ಓದೋಳು, ಇವಾಗ ಮ್ಯಾಥ್ಸು? ಇವಾಗ ಅಕ್ಕ ಬಂದು ಮ್ಯಾಥ್ಸಲ್ಲಿ ತಗ್ಗೋದೇ ಇಲ್ಲ. ನೀನು? ನಾನು ಮ್ಯಾಥ್ಸ್ ಔಟ್ ಆಫ್ ಪಟ್ಟಿಲ್ಲ. ನಿಂದ? ಹೌದೇನೆ? ನಿಮ್ಮ ಕಡೆ ಕೇಳತ್ತಾನು ಬಂದಾಗ. ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ ಗೊತ್ತಿಲ್ಲ, ನಾವೇನು ಮಾಡೋದು? ಬರೀ ಅದು ಮ್ಯಾಥ್ಸ್ ಅಂದ್ರೆ ಫೇವ್ರೇಟು. ಇವತ್ತು ಹೇಳ್ತಾವಳೆ, ಏನಾದರೂ ಮ್ಯಾಥ್ಸ್ ವರ್ಕ್ ಇದ್ರೆ ತಗೊಂಡು ಕೊಡಿ, ಮಾಡ್ಕೊಡ್ತಾಳೆ. ಪ್ರಾಬ್ಲಮ್ಸ್ ಅಲ್ಲವೇ? ಅಂದರೆ ನನಗೆ ಗೊತ್ತಿರೋವಾದರೆ ನಾನು ಒಂದ್ಸತಿ ನೋಡ್ಕೊಂಡ್ರೆ ಆರಾಮಾಗಿ ಮಾಡ್ಕೊಡ್ತೀನಿ. ಓಕೆ, ಇಂಟಿಗ್ರೇಷನ್ ಹೇಳು ಸಾಕು, ಬೇಡ ಡಿಫ್ರೆನ್ಸಿಯೇಷನ್ ಹೇಳು. ನಮಗೂ ಡಿಫ್ರೆನ್ಷಿಯೇಟ್ ಇತ್ತು ಕಣೆ. ನಮ್ಮ ಸೈನ್ಗೆ ಡಿಫ್ರೆನ್ಸಿಯೇಷನ್ 1 ಲೆಸ್ ಡಿಫ್ರೆನ್ಸಿಯೇಷನ್ ಕಣೆ ಸೈನ್ಗೆ. ಕಣೆ, ಸೈನ್ ಇನ್ವರ್ಸು. ಇಲ್ಲ, ಸೈನ್ ಇನ್ವರ್ಸ್ ಕೇಳ್ತಿಲ್ಲ, ಸೈನ್ ಡಿಫ್ರೆನ್ಸಿಯೇಷನ್ ಏನು? ಮುಚ್ಕೊಂಡಂಗಿತ್ತು ಡಿಫ್ರೆನ್ಷಿಯೇಟ್ ಕಣೆ, ಸರ್ ಮಾಡಲೇ. ಸರಿ, ಎಕ್ಸಿಗೆ ಡಿಫ್ರೆನ್ಸಿಯೇಷನ್ ಏನು? ಅದು ಎಕ್ಸಿಗೆ 1. ಸೈನ್ಗೆ? ಸೈನಿಗೆ ಎಕ್ಸಾ? ಕಾಸಲ್ವೇನಗ್ಯಾ? ಆಗೈತೆ ಕಣೆ, ನಮ್ಗೆ ಇನ್ನೂ ಟಚ್ ಕೊಟ್ಟಿಲ್ಲ. ಇನ್ನೂ ಕೇಳೋಣ ಡಿಫ್ರೆನ್ಷಿಯೇಟ್ ನಮ್ಗೆ ಇತ್ತು ಸರ್, ಮಾಡಿಲ್ಲ ಒಂದು ಚಾಪ್ಟ್ರ. ಆಯಿತು ಬಿಡಮ್ಮ, ತಲೆಗೆ ಎಣ್ಣೆ ಹಚ್ಚು ಹೋಲಿ. ನಾನು ಒಂದ್ಸತಿ ನೋಡ್ಕೊಂಡ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಿಲ್ವ. ಎಕ್ಸಿಗೆ 1, ಸೈನಿಗೆ ಕಾಸು. ಇ ಪವರ್ ಎಕ್ಸಿಗೆ? ಇ ಪವರ್ ಎಕ್ಸಿಗೆ? ಇ ಪವರ್ ಎಕ್ಸ್ ಪಿ ಎಕ್ಸ್. ಇ ಪವರ್ ಎಕ್ಸ್ ಐತೆ ಅಂತಂದರೆ, ಇ ಪವರ್ ಎಕ್ಸ್ ಐತೆ ಅಂದರೆ ಫಸ್ಟ್ ಎಕ್ಸ್ ಬರಿಬೇಕು, ಆಮೇಲೆ ಇ ಬರಿಬೇಕು, ಅದ್ರ ಮೇಲೆ 1 ಬರಿಬೇಕು. ಎಷ್ಟು ಆನ್ಸರ್ ಹೇಳು? ಇ ಪವರ್ ಎಕ್ಸಾ? ಎಕ್ಸ್ ಇ ಪವರ್ 1 ಆನ್ಸರು. ಮೇಲಗಡೆ 1 ಬರುತ್ತೆ. ಇ ಪವರ್ 1 ಎಕ್ಸ್ ಇ ಪವರ್ 1 ಎಕ್ಸ್ ಇ ಪವರ್ 1. ಈ ಎಂದಿದ್ದು ಇ ಪವರ್ ಎಕ್ಸಿಗೆ ಡಿಫ್ರೆನ್ಸಿಯೇಷನ್ನು ಎಕ್ಸ್ ಇ ಪವರ್. ಏನೇನು ಹೇಳೋದು ಮೂತಿಗೆಲ್ಲ ಮರ್ತೋಗಿದೆ ಅಂತ. ಇ ಪವರ್ ಎಕ್ಸ್ ಕಡೆಗೆ ಆನ್ಸರು. ನಾನು ಅದನ್ನೇ ಹೇಳ್ತಿಲ್ವ, ಇ ಪವರ್ ಎಕ್ಸ್ ಪವರ್ 1 ಅಂತ. ಪವರ್ 1 ಇದ್ರೂ ಅದು ಕನ್ಸಿಡರ್ ಆಗಲ್ಲ. ಆದರೆ ನಾವು ಬರೀವಾಗ ಬರಿಬೇಕು ಅದ್ರ ಮೇಕೆ. ನಮ್ಮ ತಾಯಿನೂ ತಲೆ ಮೇಲೆಲ್ಲ ಬರಿಬೇಡ, ನೋಡಿ ತಲೆ ಮೇಲೆ ಬರೀತಾವಳೆ. ನಾನು ಹೇಳಿದ ಅರ್ಥ ಆಗಲಿಲ್ವಾ? ಆಯಿತು, ನಾನು ಕರೆಕ್ಟಾಗಿ ಹೇಳಿದೆ, ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಆಯಿತು. ಇ ಪವರ್ ಎಕ್ಸ್ ಅಂದ ನೀನು, ನಾನು ಎಕ್ಸ್ ಇ ಪವರ್ 1 ಅಂದೆ. ಎಕ್ಸಲ್ಲಿ ಬರುತ್ತೆ ಬರೀ ಇ ಪವರ್ ಎಕ್ಸ್ ಅಷ್ಟೇ. ಇ ಪವರ್ ಎಕ್ಸ್ ನಾನು ಉಲ್ಟಾ ಪಲ್ಟಾ ಹೇಳ್ತಿದ್ದೀನಿ. ಇ ಪವರ್ ನೀನು ಇ ಎಕ್ಸ್ ಅಂತ ಹೇಳ್ತಿದ್ಯಾ? ಇ ಪವರ್ ಎಕ್ಸ್, ಈ ತಲೆ ಮೇಲೆ ಎಕ್ಸು. ನಿಂಗೆ ಆನ್ಸರ್ ಹೇಳ್ತಾನೆ ಇಲ್ಲ. ಹೋಗ್ಲಿ, ಇಂಟಿಗ್ರೇಷನ್ ಬರುತ್ತಾ? ನಂಗೆ ಟಚ್ ಕೊಟ್ಟರೆ ನಾನು ಎಲ್ಲನೂ ಹೇಳ್ತೀನಿ. ನಂಗೆ ಹಿಂಗೆ ಮರ್ತೋಗೈತೆ. ಇಂಟಿಗ್ರೇಷನ್ ಬರೋಲ್ಲ. ಆಯಿತು, ಇವಾಗ ಎಕ್ಸು ನಾನು ಟಚ್ ಕೊಟ್ಟರೆ ನಾನು ಹೇಳ್ತೀನಿ. ಸರಿ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಕ್ವಶನ್ ಕೇಳ್ತೀನಿ ನೋಡ್ಕ. ಒಂದು ದೋಣಿ ಇರುತ್ತೆ, ತಲೆ ಮಾರಾಮರಿದೆ ಕಳ್ಬೇಡ ವಿಡಿಯೋ. ಇಲ್ಲ ಕಣೆ, ಇಲ್ಲ, ಟಚ್ ಕೊಟ್ಟರೆ ನಾನು ಗ್ಯಾರಂಟಿ. ಆಯಿತು, ನಾರ್ಮಲ್ ಕ್ವಶನ್ ಕೇಳ್ತಿದ್ದೀನಿ, ಕೇಳಿಸ್ಕೊ. ನಾರ್ಮಲ್ಲು ಈಸಿ, ಜನರಲ್ಗೂ ಬರಲ್ಲ ಬಿಡು. ದಾರಿಲಿ ಹೋಗೋ ಭಿಕ್ಷುಕರೆಲ್ಲರೂ ಹೇಳ್ತಾರೆ ಇದನ್ನ ಆನ್ಸರ್. ಒಂದು ಚಿಕ್ಕ ಮಕ್ಕಳು ಆಯಿತು, ಚಿಕ್ಕ ಮಕ್ಕಳು ಹೇಳ್ತಾರೆ ಆಯಿತಾ? ಕೇಳಿಸ್ಕೊ. ಒಂದು ದೋಣಿ ಇರುತ್ತೆ,
ಸಮುದ್ರ ಇರುತ್ತೆ. ಸಮುದ್ರದಿಂದ ಬರ್ತಾವೇನೆ ಕೇಳಿಸ್ಕತಿಯಲ್ಲಿ ಹೊಡೆದು ಸಾಯ್ಸಾಕನು. ಹೇಳು. ಸಮುದ್ರದಿಂದ ಆ ಕಡೆಯಿಂದ ಈ ಕಡೆಗೆ ಹೋಗ್ಬೇಕು. ಒಂದಡದಿಂದ ಒಂದಡಕ್ಕೆ ಹೋಗ್ಬೇಕು ಅವರು. ದ್ವೀಪಕ್ಕೂ ಎಲ್ಲ ಎಂಥದಕ್ಕೂ ಹೋಗ್ಬೇಕು ಅವರು ದೋಣಿಯಿಂದ. ಅವ್ರಿಗೆ ಅಲ್ಲಿರೋರು ಯಾರ್ಯಾರು ಅಂತಂದ್ರೆ ಅಪ್ಪಂಗೆ 2 ಮಕ್ಕಳು. ಅಪ್ಪ ಬಂದು 40 kg, ಮಕ್ಕಳು ಬಂದು ಇಬ್ಬರು 20 kg. ಇಬ್ರು ಮಕ್ಕಳಿಗೆ 20 kg, ಅಪ್ಪ 40 kg. ಆಯಿತಾ. ದೋಣಿ ಮೇಲೆ ಓನ್ಲಿ ಜಸ್ಟು 40 kg ಹಾಕ್ಬೋದು ಅಷ್ಟೇ. 40 kg ಮೇಲೆ 1 ಗ್ರಾಮ್ ಜಾಸ್ತಿ ಆದ್ರೂ ದೋಣಿ ಮುರಿದೋಗುತ್ತೆ. ಅವರೆಲ್ಲರೂ ಅವ್ರು 3 ಜನಕ್ಕೂ ದೋಣಿ ಓಡ್ಸೋಕೆ ಬರುತ್ತೆ ಅವ್ರಿಗೆ. ಅವರು ಆ ಕಡೆ ಒಂದು ಕಡೆ ದಡದಿಂದ ಮತ್ತೊಂದು ಕಡೆ ದಡಕ್ಕೆ ಹೆಂಗೆ ಹೋಯ್ತಾರೆ ಹೇಳು. ದೋಣಿಲೇ ಹೋಯ್ತಾರೇನೋ ಹೆಂಗೆ ಅದು ಹೆಂಗೆ ಸಪ್ರೇಟ್ ದೋಣಿಲಿ ಹೋಯ್ತಾರೆ. ಸಪ್ರೇಟ್ ಇಲ್ಲಿ ಒಂದೇ ಇರೋದು. ಅಂದರೆ ಒಬ್ರು ಅನ್ಸತ್ತೆ ಅವರ ಕೂದಲು ನಿಧಾನ. ಅಂದರೆ ಅಪ್ಪ ಫಸ್ಟ್ ಮಕ್ಳಿಬ್ರು ಹೋಯ್ತಾರೆ. ಸರಿ ಆಯಿತು. 40 kg ಆಯಿತು. ಹೋದ್ರು. ಮೊದ್ಲಿಂದ ಹೇಳೋ ಬಾಬಾ ಹತ್ರಕ್ಕೆ ಬಂದು ಹೇಳು. ಹಂಗಲ್ಲ ಕಡೆ, ಒಂದು ದೋಣಿಗೆ 40 ಜನ ಮಾತ್ರ ಹೋಗೋಕ್ಕಾಗೋದು. ಸೊ 40 kg. ಹೇಳಪ್ಪ ಬೇಗ ಹೆಂಗೆ. ಗೈಸ್ ನಿಮಗೆ ಗೊತ್ತಿರ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದೇನು ಬೇಡ, ನಾನು ಹೇಳ್ತೀನಿ. ನಿಂಗೆ ಅರ್ಥ ಇಲ್ಲ ಗೊತ್ತಾಯ್ತಲ್ವಾ? ಟ್ರೈ ಮಾಡು ಹೋಗ್ಲಿ. ಹೇಳು ಪರವಾಗಿಲ್ಲ ಹೇಳು. ಸಾನುಪಾಪ ಕೇಳಬೇಕ. ನೀನು ಹೇಳ್ದಲ್ಲ ಹೇಳ್ಬರೋದೇನು ಕರೆಕ್ಟಾಗಿ ಆಯ್ತು. ಅಲ್ಲೇ ನಿಂಕೊಂಡು ಹೇಳಾಯ್ತು. ಅಂದರೆ ಫಸ್ಟು ಒಬ್ಬರು ಬಿಟ್ಬತ್ತರ ಒಬ್ರನ್ನ. ಯಾರೋ ಒಬ್ಬರನ್ನ ಬಿಟ್ಬೋದು. ಕರೆಕ್ಟಾಗಿ ಹೇಳ್ರೆ. ಅಪ್ಪ ಹೋಯ್ತಾನೋ, ಮಗ ಹೋಯ್ತಾನೋ, ಇಲ್ಲ ಮಕ್ಳಿಬ್ರು ಹೋಯ್ತಾರೋ, ಅದು ಏನು ಒಂದ್ಸತಿ ಹೋಯ್ತಾರೆ ಆಯ್ತು. ಆ ಕಡೆಯಿಂದ ದೋಣಿನ ಇನ್ನೊಬ್ಬ ಮಗ ತರ್ತಾನೆ. ಇನ್ನೊಬ್ಬ ಮಗ ಯಾರು? ಅವ್ರು 3 ಜನ ಮಗವನ. ಅದು ಅಂದರೆ ಇಬ್ರು ಮಕ್ಳು ಹೋಯ್ತಾರೆ. ಒಬ್ಬ ದೋಣಿ ತತ್ತಾನೆ. ಒಬ್ಬ ತತ್ತಾನೆ. ಆವಾಗ ಅಪ್ಪನ ಕರ್ಕೊಂಡು ಹೋಯ್ತಾನೆ. ಅಪ್ಪನ ಕರ್ಕೊಂಡು ಹೋದ್ರೆ 40 20 ಎಷ್ಟಾಯ್ತು? 60 kg ದೋಣಿ ಮೇಲೆ ಇಕ್ಕಿಡೆ ಏನಾಗುತ್ತೆ? ಒಳಗೆ ಹೋಗುತ್ತೆ. ಮತ್ತೆ ಇಬ್ಬರು ಸತ್ತೋಯ್ತಾರೆ ಅಷ್ಟೇ. ಸತ್ತೋಗೋದು ಕೇಳು ನಿನ್ನ. ಸತ್ತೋದ್ರೆ ಬಾಡೂಟ ಮಾಡ್ತಾರೆ, ಊಟ ಮಾಡ್ತೀವಿ. ಬಾರೂಟ ಒಂದು ಚೆನ್ನಾಗಿ ನೆನೆಸ್ಕೊತಾರೆ ಹಾಸನರು. ನಾನು ಹಾಸನ ಒಳ್ಳೆಯ ನೋಡು, ನಾನು ಹೆಂಗೆ ಬೈತಿದ್ದೀನಿ ನೋಡಿ. ಸರಿ ಆಯ್ತು ಹೇಳಣ್ಣ. ಏನು ಅಂತ ಸ್ವಲ್ಪ ಮಸಾಜ್ ಮಾಡಿ ಕೊಟ್ಟೆ. ಏನು ಅಂತಂದರೆ ಫಸ್ಟು 2 ಮಕ್ಳುಗಳು ಹೋಗ್ತಾರೆ. ಮಕ್ಳುಗಳು ಹೋಗಾದ್ಮೇಲೆ ಒಬ್ಬ ಅಲ್ಲಿ ಇಳ್ಕತಾನೆ, ಇನ್ನೊಬ್ಬ ಬರ್ತಾನೆ ತಗೊಂಡು ಬಂದು ಅವ್ನು ಇಳ್ಕತಾನೆ. ಅವ್ರ ಅಪ್ಪನ ಕುಣಿಸ್ತಾನೆ. ಆಯ್ತಾ? ನೀನು ಹೇಳ್ತಾ ಇವಾಗ ಇಬ್ರು ಮಕ್ಳು ಹೋಗ್ತಾರೆ. ಹಾಗೆ ಮಾಡ್ತಾನೆ. ಅಪ್ಪನ ಕರ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ಮಗ ಬಂದ್ಬಿಟ್ಟು ಮತ್ತೆ ಮಗ ಇಳಿತಾನೆ. ಅಪ್ಪ ಹೋಯ್ತಾನೆ. ಆಗ ಆ ಕಡೆ ಕೈಲಿ ಅವ್ನ ಮಗನ ಕೈ ಕೊಟ್ಟು ಕಳಿಸ್ತಾನೆ. ಆಗ ಇಬ್ರು ಹೋಯ್ತಾನೆ. 40 ಕರೆಕ್ಟ್ ಆಗುತ್ತೆ. ಅವಾಗಲಿಂದ ಯೋಚನೆ ಮಾಡಿ ಮ್ಯಾಥ್ಸ್ ಟಾಪರ್ ಹೇಳೋರು ಕರೆಕ್ಟಾಗಿ ನೋಡಿ. ಸರಿ ಆಯ್ತು. ಒಕ್ಕೇಳನ ಕನ್ನಡದಲ್ಲಿ ಸ್ಟ್ರಾಂಗ್ ಒಂದಲ್ಲ, ಈಸಿ. ಅದೇ ಕಣೆ ಒಕ್ಕಟುಗಳು ಬರ್ತಾವಲ್ಲ, ಅದೇ ಕಣೆ ಹಸಿರು ಗಿಡದ ಮೇಲೆ ಮೊಸರು ಜಲ್ಲಿದೆ ಅಂತವ್ ಕೇಳ್ತೀನಿ. ಆಯ್ತು ಹೇಳ್ದ. ಸರಿ ಆಯ್ತು. ಇನ್ನೊಂದು ಕ್ವಶನ್ನು. ಇನ್ನೊಂದು ಕ್ವಶನ್ ಏನು ಅಂತಂದರೆ, ಒಂದು ಕರೆ ಪೂರ್ತಿ ಒಣಗೋಗಿರೋದು ಕರೆ ಕಲರು ಮರದ ಮೇಲೆ ಕರೆ ಕಲರ್ ಬಂಡೆ, ಆದ್ರೂ ಸುವಾಸನೆ ಘಮ್ಮ 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 ಅಂತದೆ. ಒಂದು ಮರ ಒಣಗೋಗಿರೋದು ಕರೆ ಕಲರ್ ಅದುವೇ ಆಯ್ತಾ. ಅದ್ರ ಮೇಲೆ ಒಂದು ಕರೆ ಬಂಡೆ, ಆದ್ರೆ ಸ್ಮೆಲ್ ಮಾತ್ರ ಘಮ್ಮ 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 ಅನ್ನತ್ತೇನು? ಘಮ ಘಮ ಅನ್ನೋದಾದ್ರೆ ಸಾಕು, ಘಮ್ಮ ಘಮ್ಮ ಅಲ್ಲ. ಆಯ್ತು ಅಂತದ ಒಂದು ಗೊತ್ತಿಲ್ಲ ಅಂತನಾ? ಗೊತ್ತಿಲ್ವಾ? ಲವಂಗ. ಕಾಣಿಸ್ತೈತೆ. ಈಗ ಸ್ನಾನ ಹೋಗ್ತಿದ್ದೀನಿ. ಬಾಯ್. ತಲೆ ಕಟ್ಟು ಸ್ನಾನ ಮಾಡಿ. ಇದೆಲ್ಲ ಅಪ್ಪು ಇದು ಹಂಗೆ ಹಿಂದಕ್ಕೆ ಹೋಗೋ, ಅಲ್ಲೇ ಹಾಕಿದ್ದೀನಿ ನೋಡು. ಅಲ್ಲಿ ಇಲ್ಲ ಅವಳ ತನ್ನು ಕ್ಲಿಪ್ ಕೊಡ್ಲಾ? ಎಲ್ಲ ಅಲ್ಲಿ ಇರುತ್ತೆ ನೋಡು, ಅಲ್ಲಿ ಹಾಕಿದ್ದೀನಿ. ಅಲ್ಲಿ ಎಲ್ಲರೂ ಅಲ್ಲೇ ಮಲಗಿತ್ತು ಎಲ್ಲರೂ ಇರುತ್ತೆ ನೋಡು. ನಾವು ಆಗಲೇ ಡ್ಯಾನ್ಸ್ ಮಾಡಿದೆ, ಎಷ್ಟು ಸಖತ್ತಾಗಿ ಮಾಡೋದು ಗೊತ್ತಾ? ಬಟ್ ಅವಾಗ ವೀಡಿಯೋ ಮಾಡಲಿಲ್ಲ. ನಿಜವೂ ಇವಳನ್ನೇನೋ ಅಂದ್ಕೊಂಬಿಟ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ಗುರು. ಸೂಪರ್ ಸಖತ್ತಾಗಿ ಮಾಡ್ತಾಳೆ. ಮಲೈಕಾ ಮಾಡಿದ್ನಲ್ಲ ಡ್ಯಾನ್ಸು, ಅದು ಇವಳೇ ಹೇಳ್ಕೊಟ್ಟಿದ್ದು ಕೊರಿಯೋಗ್ರಫಿ. ಇದು ನಾ ಯೂಟ್ಯೂಬಲ್ಲಿ ಹಾಕಿರ್ತೀನಿ ನೋಡಿ. ಏನು ವಿಡಿಯೋನ ತಂದು ನಮ್ಮ ತಂದು ಕ್ಲಿಪ್ ತಂದು ಕೊಟ್ಟವ್ರೆ ಆಗಲೇ ಮೇಲಗಡೆ. ಹಾಸ್ಟೆಲಲ್ಲಿ ಯಾವಾಗಲೂ
ಬಾಯಿ ಮುಚ್ಕೊಂಡೇ ಇರಬೇಕು. ಯಾಕೆಂದ್ರೆ ಎಲ್ಲ ಓದ್ಕೊತಾ ಇರ್ತಾರೆ. ಅಯ್ಯೋ ಹೊಸಿ ಓದ್ತಾ ಇರಲ್ಲ. ಡಿಗ್ರಿ ಕಾಲೇಜ್ ಅಲ್ವಾ, ಯಾರಿಗೆ ಯಾವಾಗ ಯಾವಾಗ ಎಕ್ಸಾಮ್ ಆಗುತ್ತೆ ಅಂತ ಗೊತ್ತೇ ಇರಲ್ಲ. ಹ್ಞೂ ಕರೆಕ್ಟ್. ಅವ್ರಿಗೆ ಯಾವ್ಯಾವ ಎಕ್ಸಾಮ್ ಮುಂದೆನೇ ಗೊತ್ತಿಲ್ಲ, ಆದರೂ ಓದ್ತಿರ್ತಾರೆ. ಕರೆಕ್ಟ್ ನಿಜ. ಅಂದ್ರೆ ಅವ್ರಿಗಲ್ಲ, ಎಲ್ಲರಿಗೂ ಒಂದೊಂದ್ಸತಿ ಎಕ್ಸಾಮ್ ಒಬ್ರಿಗಾರು ಸರಿ ಎಕ್ಸಾಮ್ ಇರುತ್ತೆ. ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೋಬೇಕು. ಹೌದು, ನಂತರ ಇರಬೇಕು. ಅದಕ್ಕೆ ಮ್ಯಾಮ್ ಹೇಳ್ತಾ ಇದ್ರಲ್ವಾ ಅಂತ ಉಸಿರು ಅಲ್ಲ ಕಣೆ, ಪೂಜೆ ಮಾಡ್ಬೇಕಾರೆ ಹೇಳ್ತಾರಲ್ಲೇ ಡೈಲಾಗ್ ಯಾವಾಗಲೂ. ಯಾರು ಒಬ್ಬರಾರು ಇಲ್ಲ ಇದೇನೋ ಡಿಸ್ಟಿಂಕ್ಷನ್ ಬಂದಿದ್ರಾ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಯಾರು ಬಂದಿಲ್ಲ ಅಂತ. ನೋಡೋಣ, ನಾವು ಟ್ರೈ ಮಾಡೋಣ. ಆಲ್ ದಿ ಬೆಸ್ಟ್ ಹೇಳಿ, ನಾನು ಎಕ್ಸಾಮ್ ಬರೀತೀನಿ ಸೋಮವಾರ. ನೋಡೋಣ ಕಣಪ್ಪ, ಡಿಸ್ಟಿಂಕ್ಷನ್ ಬಂದರೆ ಏನು ಕೊಡ್ತೀಯ ನೀನು? ನಾನು ಕೊಡಿಸ್ಬೇಕಾ? ನೀನು ನನಗೆ ಗಿಫ್ಟ್ ತೆಗ್ದಿನೇನೋ ಇದು ಅಪ್ರಿಷಿಯೇಟ್ ಮಾಡಿ. ಹೌದು, 1K ಫಾಲೋವರ್ಸ್ ಆದರೂ ನಾನು ಕೊಡಿಸ್ತೀನಿ ಅಂತ ಹೇಳಿದೆ. ನೆನ್ನೆ ಕೇಕ್ ಕಟ್ ಮಾಡೋಕ್ಕೆ ಬರ್ರಿ ಅಂತಂದ್ರೆ ಬರೋಲ್ಲ ಅಂದರು. ನಾನೇನು ಮಾಡೋಕ್ಕಾಗುತ್ತೆ? ನಂದೇನು ತಪ್ಪಿಲ್ಲ. ಜಿಡ್ಡಿಗೆ ಹಾಕೊಂಡು ತಡಿ ಕೊಡ್ತೀನಿ. ಇವತ್ತು ಓದೋದು ಬೇಡ, ಬರೀ ತಿನ್ನೋದೇ. ತಿಂದು ದುಡ್ಕಾನೆ ಮಾಡ್ತಿದ್ದೆ ಒಟ್ಟು ತಲೆ. ಹೋಗೋದೇನೆ ಬೆಳ್ಳೂರಿಗೆ ಬಾರಿ ಏನಾರು ತಿನ್ಕೊಂಬಿಟ್ಟು ಬರೋಣ. ನಾನು ಗ್ಯಾರಂಟಿ ಬರಲ್ಲ, ನಾನು ಹಂಗೆ ಹೇಳೋ ಬರಲ್ಲ. ನಮ್ಮ ಅಪ್ಪನಿಗೆ ಹೇಳಿ. ಆಯ್ತು, ನಮ್ಮ ಅಪ್ಪಂಗೆ ಹೇಳು. ನಮ್ಮ ಅಪ್ಪನಿಗೆ ಏನು ಮಾಡೋಕ್ಕೆ ಅಂದರೆ ನಂದೇ ಕೊಡ್ಸೋದು ಪಾನಿಪುರಿಲ್ಲ ಗೋಬಿ. ಐಶು ಬಿಟ್ಟು ಬಂದಿಲ್ಲ ಇಲ್ಲೇ ಅವ್ಳು ಬತ್ತಾಳೆ, ಭಾರಿ ಏನಾಗಲ್ಲ. ಬೇಜಾರು ಮಾಡ್ಕೊತಾಳೆ ಕಣೆ. ಬೇಜಾರು ಮಾಡಿ ಅವಳಿಗೂ ತಗೊಂಬರೋಣ. ಯಾವಾಗಲೂ ತಿನ್ನೋಕೆ ನಾನು ಬಿಟ್ಟು ಅಂತ ಅವಳಿಗೂ ತಗೊಂಬರೋದು. ನನ್ನ ಮುಖ ಏನಾದ್ರು ಕಾಣಿಸಿದ್ರೆ ಗ್ಯಾರಂಟಿ ರೀಡ್ ಮಾಡಬೇಕು. ಇಷ್ಟೆಲ್ಲ ಹೇಳ್ತಾಳೆ ಅಂದ್ರೆ